ನಮಸ್ಕಾರ ಎಲ್ರಿಗೂ. ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಸಿಹಿ ಪೊಂಗಲ್. ಸಂಕ್ರಾಂತಿ ಹಬ್ಬಕ್ಕೆ ವಿಶೇಷವಾದಂಥ ಒಂದು ಸಿಹಿ ಪೊಂಗಲ್ನ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಸಿಂಪಲ್ ಆಗಿ ರುಚಿಕರವಾದಂಥ ಒಂದು ಸಿಹಿ ಪೊಂಗಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ. ಸಬ್ಸ್ಕ್ರೈಬ್ ಆದರೆ ಅನ್ಕೋತೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ನಾನು ಅರ್ಧ ಬೌಲಷ್ಟು ಅಕ್ಕಿ, ಒಂದು ಕಾಫಿ ಗ್ಲಾಸಲ್ಲಿ ಒಂದು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಅರ್ಧ ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2ರಿಂದ 3 ಸಾರಿ ನಾವು ತೊಳ್ಕೊಳ್ಳೋಣ. ಹೆಸರು ಬೇಳೆ ಮತ್ತು ಅಕ್ಕಿ ಎರಡನ್ನೂ ನಾವು ಈ ರೀತಿಯಾಗಿ ತೊಳ್ಕೊಳ್ಳೋಣ. ತುಂಬ ಕಡಿಮೆ ಕ್ವಾಂಟಿಟಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಾನು. ನಮಗಿದು ಸಾಕಾಗುತ್ತೆ 4 ಜನಕ್ಕೆ. ಮತ್ತೆ ವೇಸ್ಟ್ ಮಾಡಬಾರ್ದಲ್ವ, ದೇವ್ರ ನೈವೇದ್ಯಕ್ಕೆ ಇಟ್ಟರೂ ಕೂಡ ವೇಸ್ಟ್ ಆಗಬಾರ್ದಲ್ವ, ಅದರಿಂದ ಕಡಿಮೆನೇ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತೊಗೊಂಡು ಬಂದಿದ್ದೀನಿ. ತೊಳ್ಕೊಂಡಿರುವಂಥ ಅಕ್ಕಿ ಮತ್ತು ಹೆಸರು ಬೇಳೆನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ತೇವ ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಅಂದರೆ ಇವಾಗ ನಾವು ತೊಳೆದು ಇಟ್ಕೊಂಡಿದ್ದೀವಲ್ವ ಹೆಸರು ಬೇಳೆ ಮತ್ತು ಅಕ್ಕಿ, ಇದು ನೀರಿನ ಅಂಶ ಎಲ್ಲ ಹೀರ್ಕೋಬೇಕು, ಆವಿ ಆಗಬೇಕು. ಅಲ್ಲಿವರೆಗೂ ನಾವು ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಹೋಗಲಿ, ತೇವ ಎಲ್ಲ ಹೋಗೋವರೆಗೂ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಹುರ್ಕೊಳ್ಳೋಣ. ಇವಾಗ ತೇವಾಂಶ ಎಲ್ಲ ಹೋಗಿದೆ. ಇವಾಗ ನಾನು 1 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಇದನ್ನ ಮತ್ತೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಇರುವಂಥ ಪರಿಮಳ ಎಲ್ಲ ಹೆಸರು ಬೇಳೆ ಮತ್ತು ಅಕ್ಕಿಗೆ ಹೊಂದ್ಕೋಬೇಕು. ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ರೋಸ್ಟ್ ಎಲ್ಲ ಮಾಡ್ಕೋಬಾರ್ದು, ಸೀದೋಗೋ ಥರ ಎಲ್ಲ ನಾವು ಫ್ರೈ ಮಾಡ್ಕೋಬಾರ್ದು. ಈ ರೀತಿಯಾಗಿ ಕೈ ಬಿಡದೆ ತಿರುಗಿಸ್ಕೋಬೇಕು. ಇದೇನು ಅಕ್ಕಿ ಮತ್ತು ಬೇಳೆ ತಲ ಕಚ್ಕೊಳ್ಳಲ್ಲ, ಯಾಕೆಂದರೆ ತುಪ್ಪ ಹಾಕಿದೀವಲ್ವ, ಅದರಿಂದ ನಮಗೆ ಈ ರೀತಿಯಾಗಿ ಬರುತ್ತೆ. ನೋಡಿ, ಡ್ರೈ ಆಯಿತು ಎಲ್ಲ. ಇವಾಗ ಉದ್ರುದ್ರಾಗಿ ಬರುತ್ತೆ ಹೆಸರು ಬೇಳೆ ಮತ್ತು ಅಕ್ಕಿ. ಈ ಟೈಮಲ್ಲಿ ನಾವು ಒಂದು ಗ್ಲಾಸ್ಗೆ 3 ಗ್ಲಾಸ್ ಅಷ್ಟು, ಇವಾಗ ನಾನು 1.5 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡೂ. ಅದರಲ್ಲಿ ನಾನು ಇವಾಗ 5 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇಷ್ಟು ನೀರನ್ನು ಹಾಕ್ಕೊಂಡು ನಾವು ಇದಕ್ಕೆ 1 ಚಿಟಿಕೆ ಅರಿಶಿನ ಹಾಕೊಳ್ಳಿ. ಜಾಸ್ತಿ ಅರಿಶಿನ ಬೇಡ, ಬೇಕಂದರೆ ಅರಿಶಿನ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ನಾವು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋಣ. ಕುಕ್ಕರ್ ಮುಚ್ಚಳ ಮುಚ್ಚಾದ್ಮೇಲೆ ನಾವು 2 ವಿಷಲ್ ತೆಗಿಬೇಕು. 2 ವಿಷಲ್ ಬಂದರೆ ಸಾಕು, ನಮಗೆ ಅಕ್ಕಿ ಮತ್ತು ಬೇಳೆ ಚೆನ್ನಾಗಿ ಬೆಂದಿರುತ್ತೆ. ನಾವು 5ರಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟ್ ಹದವಾಗಿ ನಮಗೆ ಕರೆಕ್ಟಾಗಿ ಹೆಸರು ಬೇಳೆ ಮತ್ತು ಅಕ್ಕಿ ಬೆಂದಿರುತ್ತೆ. ಕಡಿಮೆ ನೀರು ಹಾಕ್ಕೊಂಬಿಟ್ರೆ ನಮಗಿಲ್ಲಿ ಮುದ್ದೆ ಥರ ಆಗ್ಬಿಡುತ್ತೆ ರೈಸು ಮತ್ತು ಬೇಳೆ ಬೆಂದು. ಇಲ್ಲ ಅಂದರೆ ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಾಕೊಂಡ್ರೆ ಈ ರೀತಿಯಾಗಿ ಬೆಂದಿರುತ್ತೆ. ನಾನು 2 ವಿಷಲ್ ಬರ್ಸ್ಕೊಂಡಿದ್ದೀನಿ. 2 ವಿಷಲ್ ಬಂದಾದಮೇಲೆ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ನೋಡಿ, ಈ ರೀತಿಯಾಗಿ ನಮಗೆ ಅಕ್ಕಿ ಮತ್ತು ಬೇಳೆ ಬೆಂದಿದೆ. ತುಪ್ಪ ಹಾಕಿರೋದ್ರಿಂದ ಮನೆ ತುಂಬ ಹರಡ್ತಾ ಇದೆ, ಪರಿಮಳ ಅಷ್ಟು ಚೆನ್ನಾಗಿದೆ. ಈ ರೀತಿಯಾಗಿ ಮತ್ತೆ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಹಚ್ಕೊಂಡು ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಈಗ ನಾನಿಲ್ಲಿ ನೋಡಿ, ಅಂದರೆ ಇವಾಗ ನಾನು ಎಷ್ಟು ಬೇಳೆ ಮತ್ತು ಅಕ್ಕಿ ತೊಗೊಂಡಿದ್ದೀನಿ ಅದ್ರ 2ರಷ್ಟು ಬೆಲ್ಲನ ಹಾಕ್ಕೊಳ್ಳಿ. ನಾನು ಇದು ತುಂಬ ಹಾಕ್ಕೊಂಡಿದ್ದೀನಿ ನೋಡಿ, ಬೌಲ್ ತುಂಬ ಹಾಕ್ಕೊಂಡು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ತುಂಬ ಸ್ವೀಟ್ ಮಾಡದೇ ಇರೋದ್ರಿಂದ, ಅಂದರೆ ತುಂಬ ಸಿಹಿ ತಿಂದೇ ಇರೋದ್ರಿಂದ ಸ್ವಲ್ಪ ಕಡಿಮೆ ಹಾಕೋತೀನಿ. ನೀವು ಇಲ್ಲ ಅಂದರೆ ಹೀಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತೆ 3 ಏಲಕ್ಕಿಕಾಯಿನ ತೊಗೊಂಡು ನಾನಿಲ್ಲಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. 3 ಏಲಕ್ಕಿಕಾಯಿನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ನಾನು ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ. ನಾನಿಲ್ಲಿ ಏನು ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ, ಅಕ್ಕಿ ಮತ್ತು ಹೆಸರು ಬೇಳೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ, ಹಣ್ಗಾಯಿ ಅಂಥದ್ದು. ಕೊಬ್ಬರಿ ಇದ್ರೂ ಸೇರಿಸ್ಕೋಬೋದು, ನೀವು ಕಟ್ ಮಾಡಿಕೊಂಡು ಮತ್ತೆ ಸ್ವಲ್ಪ ತುರಿ ಹಾಕ್ಕೊಳ್ಳಿ. ಈ ಕಟ್ ಮಾಡಿರೋಂಥ ಪೀಸ್ ಬಾಯಿಗೆ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ತೆಂಗಿನಕಾಯಿ ಸೇರಿಸಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಬೇರೆ ಕಡೆ ಇನ್ನೊಂದು ಸ್ಟವಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡು ಇದಕ್ಕೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ತುಪ್ಪಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಮೀಡಿಯಂ ಫ್ಲೇಮು ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು, ಇಲ್ಲ ಅಂದರೆ ಸೀದೋಗ್ಬಿಡುತ್ತೆ, ತುಪ್ಪ ಕೂಡ ಕಂಟಿ ಹಿಡಿದ್ಬಿಡುತ್ತೆ. ನಮಗೆ ತುಪ್ಪನೂ ಪರಿಮಳ ಹಾಗೆ ಇರಬೇಕು, ಗಮ್ಮನ್ನಂಗೆ ಇರಬೇಕು, ಸೀದೋಗಬಾರ್ದು. ಅದರಿಂದ ನಾವೇನು ಮಾಡಬೇಕು, ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಹದವಾಗಿ ನಮಗೆ ದ್ರಾಕ್ಷಿ ಮತ್ತು ಗೋಡಂಬಿ ಬಣ್ಣ ಚೇಂಜ್ ಆಯಿತು, ದ್ರಾಕ್ಷಿ ಎಲ್ಲ ಉಬ್ಬಿ ಬಂದಿದೆ. ಈ ರೀತಿಯಾಗಿ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಾಯಿತು ತುಪ್ಪದಲ್ಲಿ. ಇವಾಗ ನಮ್ಗೆ ಏನು ಬೇಯ್ತಾ ಇತ್ತು ಪೊಂಗಲ್, ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋವಂಥ ಮತ್ತು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಬಿಡೋಣ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ತಿರುಗಿಸ್ಕೊಂಡ್ರೆ ನಮಗೆ ಪೊಂಗಲ್ ತುಂಬ ಸಿಂಪಲ್ಲಾಗಿ ರೆಡಿ ಆಗೋಯ್ತು. ತುಂಬ ಕಡಿಮೆ ಪದಾರ್ಥನೂ ಕೂಡ ಉಪಯೋಗಿಸ್ಕೊಂಡಿದ್ದೀವಿ ನಾವು. ಇವಾಗ ನಿಮಗೆ ತೆಳ್ಳಗೆ ಅನಿಸ್ತೈತೆ, ಅಂದರೆ ತುಂಬ ತೆಳ್ಳಗಿದೆಯೇನೋ ಅಂತ ಅನಿಸ್ತೈತೆ. ಒಂದು 3ರಿಂದ 4 ನಿಮಿಷ ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ನಮಗೆ ಪೊಂಗಲ್ ರೆಡಿ ಆಯಿತು ಅಂತ. ನೋಡಿ,
3ರಿಂದ 4 ನಿಮಿಷ ಬಿಟ್ಟ ಮೇಲೆ ಈ ರೀತಿಯಾಗಿ ಗಟ್ಟಿಯಾಗುತ್ತೆ. ಕರೆಕ್ಟ್ ಹದವಾಗಿ ಆಗಿರುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ ಒಂದ್ಸಲಿ. ಇನ್ನೇನು ನಾಳೆನೇ ಹಬ್ಬ ಅಲ್ವಾ, ಟ್ರೈ ಮಾಡಿ ಯಾವ ಥರ ಬಂದಿತ್ತು ಅಂತ ಹೇಳಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಈ ಒಂದು ಪೊಂಗಲ್ ರೆಸಿಪಿ. ನಿಮ್ಗೆಲ್ರಿಗೂ ಈ ಪೊಂಗಲ್ ರೆಸಿಪಿ ಇಷ್ಟ ಆಗಿದ್ರೆ ಸವಿರುಚಿಯ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.